ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಒಕ್ಕೂಟ ಸರ್ಕಾರ ಮಂಡಿಸಿದ ಬಜೆಟ್ ಲೂಟಿಕೋರ ಕಾರ್ಪೊರೇಟರ್ ಸಂಸ್ಥೆಗಳ ಪರವಾಗಿದೆ ಹೊರತು ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಇಲ್ಲ ಎಂದು ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಜಿಲ್ಲಾ ಸಮಿತಿಯ ಬಿ ಮಾಳಮ್ಮ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ದೌರ್ಜನ್ಯದ ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳು ಬಿಟ್ಟು ಹೋದ ದೇವದಾಸಿ ಮಹಿಳೆಯರು ಮತ್ತು ಅವರ ಮಕ್ಕಳ ಗಣತಿಯನ್ನು ಮಾಡುವಂತೆ ಹಾಗೂ ಮಾಸಿಕ ಸಹಾಯಧನವನ್ನು 6,000 ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಮತ್ತು ಈ ಎಲ್ಲರಿಗೂ ತಲಾ 5 ಎಕರೆ ನೀರಾವರಿ ಜಮೀನು ನೀಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲು ಎಲ್ಲಾ ಘಟಕಕ್ಕೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನೆ ಸಂಘ ನಿರ್ಧರಿಸಿದೆ ಎಂದರು. ಅದು ಜನ ವಿರೋಧಿ ಆಗಿರ್ತಕ್ಕಂಥ ಬಜೆಟ್ ಇದೆ ಸರ್. ಈ ಬಜೆಟನ್ನು ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಖಂಡನೆ ಮಾಡ್ತಾ ಇದೆ. ಮೊದಲನೇದಾಗಿ ಯಾಕಂತ ಹೇಳಿದ್ರೆ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಮಂಡಿಸಿರುವಂಥ 48,21,000 ಕೋಟಿ ರೂಪಾಯಿ ಬಜೆಟ್ ಇದಾಗಿದೆ. ಇಂಥ ದೊಡ್ಡ ಮೊತ್ತದ ಬಜೆಟ್ ಏನಿದೆ, ಇದು ಎಲ್ಲದೂ ಕೂಡ ಶ್ರೀಮಂತರ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇರ್ತಕ್ಕಂಥ ಬಜೆಟ್ ಅನ್ನೋದನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ವಿಶ್ಲೇಷಣೆ ಮಾಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದವು. ಆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂಗೆ ಒಂದು ವಿಷಯ ಕೂಡ ಮಾತಾಡಿಲ್ಲ. ಒಂದನೇದು. ಎರಡನೇದು, ಈ ದೇಶದಲ್ಲಿ ಕೂಲಿಕಾರರು ದುಡಿಯುವಂಥ ಜನ ತುಂಬಾ ಇದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಒಳಗಡೆ ನಾವು ಕೇಳ್ತಕ್ಕಂಥ ಏನು 600 ದಿನಗಳ ಕಾಲ 200 ದಿನಗಳ ಕಾಲ ಉದ್ಯೋಗ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಅದಕ್ಕೆ ಅಮೌಂಟನ್ನು ಅವರು ಕಟ್ ಮಾಡಿದ್ದಾರೆ. ಇದಲ್ಲದೆ ಬೀಜ, ಗೊಬ್ಬರ, ರಸಗೊಬ್ಬರ, ಏನು ರಾಸಾಯನಿಕ ವಸ್ತುಗಳೇನದವು ಇವು ಎಲ್ಲವೂ ಕೂಡ ಇದ್ರ ಮೇಲಿನ ಸಬ್ಸಿಡಿಯನ್ನು ಅವರು ಕಟ್ ಮಾಡಿದ್ದಾರೆ. ಮತ್ತು ಇದು ಬೆಲೆಯನ್ನು ಅವರು ಈಗಲೂ ಕೂಡ ಅದ್ರ ಮೇಲೆ ಅದ್ರ ಸಂಬಂಧಪಟ್ಟಂಗೆ ಏನು ಕೂಡ ಮಾತಾಡಿಲ್ಲ ಅನ್ನೋಂಥದ್ದು. ಹಾಗಾಗಿ ಇವತ್ತು ದಲಿತರು ಮತ್ತು ಮಹಿಳೆಯರು ಇವ್ರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ, ರೈತರ ಪರವಾಗಿ ಬಜೆಟ್ ಇಲ್ಲ, ದಲಿತರ ಪರವಾಗಿ ಏನು ಕೂಡ ಬಜೆಟ್ ಇಲ್ಲ ಅನ್ನೋಂಥದ್ದನ್ನು ನಾವು ಇದನ್ನು ವಿಶ್ಲೇಷಣೆ ಮಾಡಿ ಇದನ್ನು ವಾಪಸ್ ತಗೋಬೇಕು. ಈ ಬಜೆಟನ್ನು ವಾಪಸ್ ತಗೋಬೇಕು. ಮತ್ತು ಇದು ಯಾವುದೇ ಕಾರಣಕ್ಕೂ ಜನಪರವಾಗಿ ಇರಲಾರ್ದಂಥ ಒಂದು ಬಜೆಟ್ ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಈಗ ಇದ್ರ ಜೊತೆಗೆ ಇವತ್ತು ನಾವು ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಇವತ್ತು ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ಹೋರಾಟಕ್ಕೆ ಹೋಗಿದ್ದೀವಿ. ಜಿಲ್ಲಾ ಆಫೀಸಿನ ಮುಂದೆ ಹೋರಾಟ ಮಾಡಿದ್ದೀವಿ. ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡಿದರೂ ಕೂಡ ಸರ್ಕಾರಗಳು ಕಣ್ಣು ತೆರೆದು ನೋಡ್ತಾ ಇಲ್ಲ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.